ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಒಂದು ರೋಚಕ ಪುರಾಣ ಕಥೆಯನ್ನು ತಿಳಿದುಕೊಳ್ಳೋಣ. ಇದು ಪರಮೇಶ್ವರ ಶಿವನಿಗೆ ನೀಲಕಂಠ ಎಂಬ ಹೆಸರು ಬರಲು ಕಾರಣವಾದ ಮಹಾನ್ ತ್ಯಾಗದ ಕಥೆ. ಈ ಕಥೆ ಪ್ರಾರಂಭವಾಗುವುದು ಸಮುದ್ರ ಮಂಥರ ಎಂಬ ಘಟನೆಯಿಂದ. ಒಂದಾನೊಂದು ಕಾಲದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಸೇರಿಕೊಂಡು ಅಮೃತ ಪಡೆಯುವ ಸಲುವಾಗಿ ಸಾಗರವನ್ನು ಕಡೆಯಲು ನಿರ್ಧರಿಸಿದರು. ಈ ಬೃಹತ್ ಕಾರ್ಯಕ್ಕಾಗಿ ಅವರು ಮಂದಾರ ಪರ್ವತವನ್ನು ಕಡಗೋಲನ್ನಾಗಿಯೂ ಮತ್ತು ವಾಸುಕಿ ಎಂಬ ಸರ್ಪವನ್ನು ಹರ್ಗವನ್ನಾಗಿಯೂ ಬಳಸಿದರು. ಅವರು ಸಮುದ್ರವನ್ನು ಕಡೆಯುತ್ತಿದ್ದಾಗ ಅಮೃತ ಹೊರಬರುವ ಮೊದಲು ಭಯಾನಕವಾದ ಒಂದು ವಸ್ತು ಹೊರಬಂದಿತು. ಅದೇ ಹಾಲಾಹಲವೆಂಬ ಉಗ್ರವಾದ ವಿಷ. ಈ ವಿಷವು ಎಷ್ಟು ಪ್ರಬಲವಾಗಿತ್ತೆಂದರೆ ಅದರ ಉರಿಯಿಂದ ಇಡೀ ವಿಶ್ವವೇ 3 ಲೋಕಗಳೇ ಸುಟ್ಟು ಹೋಗುವ ಅಪಾಯ ಎದುರಾಯಿತು. ದೇವತೆಗಳು ಮತ್ತು ರಾಕ್ಷಸರು ಭಯಭೀತರಾಗಿ ಅಮೃತದ ಆಸೆಯನ್ನೇ ಬಿಟ್ಟು ಜೀವ ಉಳಿಸಿಕೊಳ್ಳಲು ದಿಕ್ಕಾಪಾಲಾಗಿ ಓಡಿದರು. ವಿಷದ ಜ್ವಾಲೆಯಿಂದ ರಕ್ಷಿಸುವಂತೆ ದೇವತೆಗಳು ಮತ್ತು ಎಲ್ಲಾ ಜೀವರಾಶಿಗಳು ಕೈಜೋಡಿಸಿ ಮೊರೆ ಹೋದದ್ದು ಕರುಣಾಮಯಿ ಶಿವನ ಬಳಿ. ಜಗತ್ತಿನ ಈ ದುಸ್ಥಿತಿಯನ್ನು ಕಂಡ ಶಿವನು ಯಾವುದೇ ಹಿಂಜರಿಕೆ ಇಲ್ಲದೆ ವಿಶ್ವದ ಒಳಿತಿಗಾಗಿ ಆ ಭಯಾನಕ ಹಾಲಾಹಲ ವಿಷವನ್ನು ಕುಡಿಯಲು ಮುಂದಾದನು. ಶಿವನು ಆ ವಿಷವನ್ನು ನುಂಗುತ್ತಿದ್ದಂತೆ ಆತನ ಪತ್ನಿಯಾದ ಪಾರ್ವತೀದೇವಿ ತಕ್ಷಣವೇ ಶಿವನ ಕಂಠವನ್ನು ತನ್ನ ಕೈಯಿಂದ ಗಟ್ಟಿಯಾಗಿ ಹಿಡಿದಳು. ಪಾರ್ವತಿಯ ಈ ಕಾರ್ಯದಿಂದಾಗಿ ವಿಷವು ಶಿವನ ಹೊಟ್ಟೆಯೊಳಗೆ ಹೋಗದೆ ಕೇವಲ ಗಂಟಲಿನಲ್ಲೇ ನಿಂತು ಹೋಯಿತು. ಒಂದು ವೇಳೆ ಆ ವಿಷ ಹೊಟ್ಟೆಗೆ ಇಳಿದಿದ್ದರೆ ಇಡೀ ಜಗತ್ತೇ ಸರ್ವನಾಶವಾಗುತ್ತಿತ್ತು. ಆದರೆ ಶಿವನ ಕಂಠದಲ್ಲಿ ಉಳಿದಿದ್ದರಿಂದ ವಿಷದ ಪ್ರಭಾವಕ್ಕೆ ಆತನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗಿತು. ಹೀಗೆ ಲೋಕವನ್ನು ರಕ್ಷಿಸಲು ವಿಷವನ್ನು ತನ್ನ ಗಂಟಲಿನಲ್ಲಿ ಹಿಡಿದು ಕುಳಿತ ಮಹಾದೇವನಿಗೆ ಅಂದಿನಿಂದ ನೀಲಕಂಠ ಎಂಬ ಹೆಸರು ಬಂದಿತು. ಇದೇ ಕಾರಣಕ್ಕೆ ಆತನನ್ನು ವಿಷಕಂಠ ಮತ್ತು ನಂಜಿನ ಒಡೆಯ ಎಂಬರ್ಥದಲ್ಲಿ ನಂಜುಂಡೇಶ್ವರ ಎಂದೂ ಕರೆಯಲಾಗುತ್ತದೆ. ಶಿವನ ಈ ಕಥೆ ನಿಮಗೆ ನಿಸ್ವಾರ್ಥ ತ್ಯಾಗ ಮತ್ತು ಕರುಣೆಯ ಮಹತ್ವವನ್ನು ಸಾರುತ್ತದೆ. ನಮ್ಮ ಜೀವನದಲ್ಲಿ ಬರುವ ಎಲ್ಲ ಕಷ್ಟಗಳನ್ನು ನಾವೇ ಸ್ವೀಕರಿಸಿ ಅದನ್ನು ಜಗತ್ತಿಗೆ ಹರಡದೆ ನಮ್ಮೊಳಗೆ ಇಟ್ಟುಕೊಂಡು ಇತರರನ್ನು ರಕ್ಷಿಸಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ಈ ಕಥೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೆ ನಮಸ್ಕಾರ.